Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಎಂದು ಪ್ರಧಾನಿಯಾಗಿ ಮೂರನೇ ಬಾರಿ ಪ್ರಧಾನಿ ಮೋದಿ ಪದಗ್ರಹಣವನ್ನು ಮಾಡ್ತಾರೆ. ಪ್ರಧಾನಿಯಾಗಿ ಮೋದಿ ಪದಗ್ರಹಣ ಹಿನ್ನೆಲೆ ಖಾತೆ ಹಂಚಿಕೆ ಕಸರತ್ತು ಕೂಡ ಜೋರಾಗಿದೆ. ಮೋದಿ ಪದಗ್ರಹಣ ಹಿನ್ನೆಲೆ ಈಗ ಖಾತೆ ಹಂಚಿಕೆ ಕಸರತ್ತು ಜೋರಾಗಿದೆ. ರಾಜ್ಯಕ್ಕೆ ಯಾವ ರಾಜ್ಯಕ್ಕೆ ಎಷ್ಟು ಖಾತೆ, ಯಾವ ಪಕ್ಷಕ್ಕೆ ಮಿತ್ರ ಪಕ್ಷಗಳಲ್ಲಿ ಮೈತ್ರಿಯಲ್ಲಿ ಎಷ್ಟು ಖಾತೆಗಳನ್ನು ನೀಡಲಾಗುತ್ತೆ, ಅದು ಎಷ್ಟು ಜನರಿಗೆ ಸಚಿವ ಸ್ಥಾನ ನೀಡಲಾಗುತ್ತೆ, ರಾಜ್ಯಕ್ಕೆ ಕೇಂದ್ರದಲ್ಲಿ ಸಿಗುತ್ತಾ 3 ಸ್ಥಾನ, ಕರ್ನಾಟಕ ರಾಜ್ಯಕ್ಕೆ ಎಷ್ಟು, 3 ಮಂತ್ರಿ ಸ್ಥಾನ ನೀಡುವ ಬಗ್ಗೆ ಈಗ ಚಿಂತನೆ ನಡೀತಾ ಇದೆ. ಮೊದಲ ಹಂತದಲ್ಲಿ ಬಿಜೆಪಿಯ 2 ಸಚಿವ ಸ್ಥಾನ, Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಜೆಡಿಎಸ್ ಕೋಟಾದಿಂದ ಎಚ್ ಡಿ ಕುಮಾರಸ್ವಾಮಿಗೆ ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ. ಕೃಷಿ ಖಾತೆ ಬಗ್ಗೆ ಸುಳಿವು ನೀಡಿರುವಂತಹ ಬಿಜೆಪಿಯ ನಾಯಕರು, ರಾಜ್ಯ ಬಿಜೆಪಿಯ 2 ನಾಯಕರಿಗೆ ಮಾತ್ರ ಮಂತ್ರಿ ಸ್ಥಾನವನ್ನ ನೀಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಯಾಕಂದ್ರೆ ಬಹಳಷ್ಟು ಸೀನಿಯರ್ಗಳಿದ್ದಾರೆ. ಈಗಾಗಲೇ ಪ್ರಹ್ಲಾದ್ ಜೋಶಿ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಇದ್ದಂಥವ್ರು, ಹಾಗೆಯೇ ಮಾಜಿ ಸಿಎಂಗಳಾದಂಥ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಇಬ್ಬರೂ ಕೂಡ ಬಿಜೆಪಿ ಕಟ್ಟುವಂಥ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮವಹಿಸಿದಂಥವ್ರು, ಜೊತೆಗೆ ರಾಜಕೀಯವಾಗಿ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಇನ್ನು PC ಗದ್ದಿಗೌಡರು ಕಳೆದ ಬಾರಿ ಕೂಡ ಅವರು ನಿರೀಕ್ಷೆಯಲ್ಲಿದ್ದರು, ಸಾಧ್ಯ ಆಗಿರಲಿಲ್ಲ. ಸೋಮಣ್ಣ ಈ ಬಾರಿ ಎಂಟ್ರಿ ಆಗಿದ್ದಾರೆ. ಹಾಗೆಯೇ ಮಾಜಿ DCM ಗೋವಿಂದ ಕಾರಜೋಳ, PC ಮೋಹನ್ ಬೆಂಗಳೂರು ಕೇಂದ್ರದಿಂದ. ಇನ್ನು JDS ಯಾವುದೇ ಅನುಮಾನ ಇಲ್ಲ, ಯಾಕಂದರೆ ಗೆದ್ದಿರುವಂಥವರೇ ಒಬ್ಬರು ಎಚ್ ಡಿ ಕುಮಾರಸ್ವಾಮಿ, ಇನ್ನೊಂದು ಮಲ್ಲೇಶ್ ಬಾಬು ಕೋಲಾರದಿಂದ. ಆಬ್ವಿಯಸ್ ಚಾಯ್ಸಲ್ಲಿ ಎಚ್ ಡಿ ಕುಮಾರಸ್ವಾಮಿ. ಆದರೆ ಬಿಜೆಪಿಯಲ್ಲಿ ಈ 3 ಪ್ರಮುಖರು, ಪ್ರಹ್ಲಾದ್ ಜೋಶಿ ಆಲ್ರೆಡಿ ಸಚಿವರಾಗಿ ಇದ್ದಂಥವರು, ಹಾಗೆಯೇ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್, ಸಚಿವ ಸ್ಥಾನವನ್ನು ನೀಡಲಾಗುತ್ತಾ ಅವರಿಗೆ ಅಂತ. ಸೋಮಣ್ಣ ಈ ಬಾರಿ ತುಮಕೂರಿನಲ್ಲಿ ಅದೃಷ್ಟ ಪರೀಕ್ಷೆಗೆ ಮುಂದಾದರು, ಗೆಲುವನ್ನು ಸಾಧಿಸಿದರು. ಆದರೆ ಪ್ರಹ್ಲಾದ್ ಜೋಶಿ ಬಹುತೇಕ ಕನ್ಫರ್ಮ್ ಅನ್ನೋ ರೀತಿಯಾಗಿದೆ. ಇನ್ನೊಂದು ಸ್ಥಾನ ಯಾರಿಗೆ, ಬೊಮ್ಮಾಯಿನ ಅಥವಾ ಶೆಟ್ಟರ ಅನ್ನೋದು ಈಗ ಗೊತ್ತಾಗಬೇಕಾದಂಥ ವಿಚಾರ. ಯಾಕಂದರೆ ಮುಂಚೂಣಿಯಲ್ಲಿರುವಂಥ ನಾಯಕರುಗಳಿಬ್ಬರೇನೆ. ಇನ್ನು ಗೋವಿಂದ ಕಾರಜೋಳ ಬಹುತೇಕ ಈ ಬಾರಿ ಸಚಿವ ಸ್ಥಾನ ಸಿಗುವಂಥದ್ದು ಅಷ್ಟು ಸಾಧ್ಯತೆಗಳು ದಟ್ಟವಾಗಿಲ್ಲ. ಇನ್ನು PC ಮೋಹನ್ ಸತತವಾಗಿ ಇಲ್ಲಿ ಗೆದ್ಕೊಂಡು ಬಂದಂಥವ್ರು. ಇನ್ನು JDS ಒಂದು ಕೋಟಾ ಅಂತ ಬಂದಾಗ ಎಚ್ ಡಿ ಕುಮಾರಸ್ವಾಮಿ ಸಚಿವರಾಗುವಂಥದ್ದು ಬಹುತೇಕ ಫಿಕ್ಸ್ ಆಗಿದೆ. ಇನ್ನು ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ದೆಹಲಿಯಲ್ಲಿ ಬಿಜೆಪಿಯ ನೂತನ ಸಂಸದ ಡಾಕ್ಟರ್ ಮಂಜುನಾಥ್ ಈ ಹೇಳಿಕೆಯನ್ನು ನೀಡಿದ್ದಾರೆ. ಕುಮಾರಸ್ವಾಮಿ ಅವರು ಸಚಿವರಾಗ್ತಾ ಇರೋದು ಖುಷಿ ನೀಡಿದೆ ಅಂತ ಕೂಡ ಡಾಕ್ಟರ್ ಸಿ ಮಂಜುನಾಥ್ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಸಚಿವರಾಗ್ತಾ ಇರುವಂಥದ್ದು ಬಹಳ ಖುಷಿ ಆಗ್ತಾ ಇದೆ. JDS ಪಕ್ಷದ ನಾಯಕರು, ಕಾರ್ಯಕರ್ತರಿಗೆ ಇದೊಂದು ಹೊಸ ಆತ್ಮವಿಶ್ವಾಸ. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಡಾಕ್ಟರ್ ಮಂಜುನಾಥ್ ಅವರನ್ನು ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಇವರು 3ನೇ ಬಾರಿಗೆ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಕ್ಯಾಬಿನೆಟ್ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ನೂತನ ಸಂಸದರಂತ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಸರ್, ಇವತ್ತು ಪ್ರಧಾನಿ ಅವರು ಒಂದು ಕಡೆ 3ನೇ ಬಾರಿ ಪ್ರಧಾನಿ ಆಗ್ತಿದ್ದಾರೆ, ಮತ್ತೆ ಇನ್ನೊಂದ್ಸಲ ಕುಮಾರಸ್ವಾಮಿ ಅವರು ಕೂಡ ಕೇಂದ್ರ ಕ್ಯಾಬಿನೆಟ್ ಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಹೇಗೆ ಅನಿಸ್ತಾ ಇದೆ ಸರ್? ಇಲ್ಲ, ಇದು ಒಂದು ಐತಿಹಾಸಿಕ ದಿನ, ಒಂದು ಸಂತೋಷದ ದಿನ. ಯಾಕೆಂದರೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 3ನೇ ಬಾರಿಗೆ ಅವರು ಈ ಜವಾಬ್ದಾರಿಯನ್ನು ವಹಿಸ್ಕೊತಾ ಇದ್ದಾರೆ. ಜೊತೆಗೆ ನಮ್ಮ ಕರ್ನಾಟಕದಿಂದ ಎಚ್ ಡಿ ಕುಮಾರಸ್ವಾಮಿಯವರು ಕ್ಯಾಬಿನೆಟ್ ದರ್ಜೆ ಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದು ಅತ್ಯಂತ ಸಂತೋಷವನ್ನು ತಂದಿದೆ. ಸೊ ಇದರಿಂದ ನಮ್ಮ ರಾಜ್ಯಕ್ಕೆ ಏನು ಕೆಲಸಗಳು ಆಗಬೇಕು, ಅದಕ್ಕೆ ಒಂದು ವೇಗ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೃಷಿ ಖಾತೆ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಬಗ್ಗೆ ಏನು ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಮಾಹಿತಿ. ಮತ್ತು ಇನ್ನೊಂದು ಸರ್, ಈಗ ಕುಮಾರಸ್ವಾಮಿ ಅವರು ಮಂತ್ರಿ ಆಗ್ತಾ ಇದ್ದಾರೆ, JDSಗೆ ಇದೊಂದು ಪುನಶ್ಚೇತನ ಅಂತ ಅನ್ಕೋಬೋದು ಸರ್? ಇಲ್ಲ, ಹೌದು. ಯಾಕೆಂದರೆ ಪಾರ್ಟಿ ಕ್ಯಾಡರ್ಸ್ಗೂ ಕೂಡ ಒಂದು ಆತ್ಮವಿಶ್ವಾಸ ಹೆಚ್ಚುತ್ತೆ. ಸೊ ಒಟ್ಟಿನಲ್ಲಿ ರಾಜ್ಯದ ಕೆಲಸ, ರಾಷ್ಟ್ರದ ಕೆಲಸ ಎರಡೂ ಒಟ್ಟೊಟ್ಟಿಗೆ ಆಗಬೇಕಾಗುತ್ತೆ. ಥ್ಯಾಂಕ್ ಯು. ಇದು ಡಾಕ್ಟರ್ ಮಂಜುನಾಥ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.
Co-sponsored by Saptagiri NPS University.